ಈ ಕ್ಷಣದ 25 ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡೋಣ. ಅಲ್ಲು ಅರ್ಜುನ್ ಫಿಲ್ಮ್ ಸ್ಟಾರ್ ಬಿಸಿನೆಸ್ ಮಾಡ್ತಾರೆ ಎಂದು ಸಿಎಂ ರೇವಂತ್ ರೆಡ್ಡಿ ಹೇಳಿದ್ದಾರೆ. ಅವರೇನು ದೇಶ ಕಾಯಲು ಹೋಗಿ ಗಡಿಯಲ್ಲಿ ಯುದ್ಧ ಮಾಡಿ ಬಂದಿದ್ದಾರಾ? ಪೊಲೀಸರು ಅವರ ಕೆಲಸ ಮಾಡಿದ್ದಾರೆ ಅಷ್ಟೇ ಅಂತ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಹೇಳಿದ್ದಾರೆ. ಅಲ್ಲು ಅರ್ಜುನ್ಗೆ ಆಂಧ್ರಪ್ರದೇಶ ಸಿಎಂ ಚಂದ್ರಬಾಬು ನಾಯ್ಡು ಕರೆ ಮಾಡಿದ್ದಾರೆ. ಫೋನ್ ಮಾಡಿ ಎಲ್ಲವೂ ಸರಿ ಹೋಗುತ್ತೆ ಅಂತ ಧೈರ್ಯ ತುಂಬಿದ್ದಾರೆ. ಅಲ್ಲು ಅರ್ಜುನ್ಗೆ ನಟ ನಟಿಯರು ಬೆಂಬಲವನ್ನು ಸೂಚಿಸಿದ್ದಾರೆ. ವಿಜಯ್ ದೇವರಕೊಂಡ, ನಾಗಚೈತನ್ಯ, ರಾಣಾ ದಗ್ಗುಬಾಟಿ, ನಿರ್ದೇಶಕ ಸುಕುಮಾರ್ ಬೆಂಬಲ ಸೂಚಿಸಿದರು. ರಿಯಲ್ ಸ್ಟಾರ್ ಉಪೇಂದ್ರ ಕೂಡ ಅಲ್ಲು ಅರ್ಜುನ್ ಭೇಟಿಯಾದರು. ರೆಗ್ಯುಲರ್ ಜಾಮೀನಿಗೂ ವೈದ್ಯಕೀಯ ಕಾರಣದ ಜಾಮೀನಿಗೂ ವ್ಯತ್ಯಾಸವಿದೆ. ಹೈಕೋರ್ಟ್ಗೆ ತಪ್ಪು ಮಾಹಿತಿ ನೀಡಿದರೆ ಪರಿಣಾಮವನ್ನು ಎದುರಿಸಬೇಕಾಗಿದೆ. ಕಾನೂನಿನ ಹಾದಿಯಲ್ಲೇ ಪರಿಣಾಮ ಎದುರಿಸಬೇಕು ಅಂತ ಹೈಕೋರ್ಟ್ ನ್ಯಾಯಮೂರ್ತಿ ಎಚ್ಚರಿಸಿದ್ದಾರೆ. ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲಿನ ದಾಳಿಯನ್ನು ಖಂಡಿಸಿ ಮುಸ್ಲಿಮರು ಪ್ರತಿಭಟಿಸಿದರು. ಲಕ್ನೋದಲ್ಲಿ ಮೌಲಾನಾ ಕಲ್ಬ್ದೇವ್ ಜವಾತ್ ನೇತೃತ್ವದಲ್ಲಿ ಶಿಯಾ ಸಮುದಾಯವು ಕ್ಯಾಂಡಲ್ ಮೆರವಣಿಗೆ ಮಾಡಿತು. ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯವನ್ನು ತಡೆಯುವಂತೆ ಆಗ್ರಹಿಸಿದರು. ಯುಪಿಯಲ್ಲಿ ವಿದ್ಯುತ್ ಕಳ್ಳತನದ ವಿರುದ್ಧ ಕಾರ್ಯಾಚರಣೆ ನಡೆಸ್ತಾ ಇದ್ದಾಗ ದೇವಸ್ಥಾನ ಅತಿಕ್ರಮಣ ಮಾಡಿಕೊಂಡಿರುವುದು ಪತ್ತೆಯಾಗಿದೆ. ಸಂಭಾಲದಲ್ಲಿನ ದೇಗುಲದ ಆವರಣವನ್ನು ಸ್ವಚ್ಛಗೊಳಿಸಿ ವಿದ್ಯುತ್ ವ್ಯವಸ್ಥೆ ಮಾಡಲಾಯಿತು. ಬಳಿಕ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಕಿರಿಯ ವೈದ್ಯರ ಹೋರಾಟ ಮುಂದುವರೆದಿದೆ. ಆರ್ಜಿ ಕರ್ ಮೆಡಿಕಲ್ ಕಾಲೇಜಿನ ಮಾಜಿ ಪ್ರಿನ್ಸಿಪಲ್ ಹಾಗೂ ಪೊಲೀಸ್ ಅಧಿಕಾರಿಗೆ ಜಾಮೀನು ನೀಡಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿ ಕೋಲ್ಕತಾದ ಸಿಬಿಐ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು. ಹಿಮಾಚಲ ಪ್ರದೇಶದಲ್ಲಿ ಚುಮುಚುಮು ಚಳಿಗೆ ಇಡೀ ನದಿಯ ಮಂಜು ಕಡಿಯಾಗಿದೆ. ಪ್ರಸಿದ್ಧ ಪ್ರವಾಸಿ ತಾಣ ಮನಾಲಿ ಬಳಿ ಹರಿಯುವ ನದಿಯ ನೀರು ಸಂಪೂರ್ಣವಾಗಿ ಹಿಮವಾಗಿ ಪರಿವರ್ತನೆಯಾಗಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸುರಂಗ T33 ರೈಲ್ವೆ ಮಾರ್ಗ ಸಂಚಾರ ಸಿದ್ಧವಾಗಿದೆ. ಇನ್ನು ಉಧಂಪುರ, ಶ್ರೀನಗರ ಹಾಗೂ ಬಾರಾಮುಲ್ಲಾ ನಡುವೆ ಈ ಮಾರ್ಗ ಸಂಪರ್ಕ ಕಲ್ಪಿಸಲಿದೆ. ಶೀಘ್ರವೇ ಸಂಚಾರ ಆರಂಭವಾಗಲಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಚಂಡಮಾರುತದ ಹೊಡೆತಕ್ಕೆ ಸಿಲುಕಿ ಕೆರೆಬಿಯನ್ ನಾಡು ಜಮೈಕಾ ತತ್ತರಿಸಿತ್ತು. ಸಂಕಷ್ಟದಲ್ಲಿರುವಂತಹ ಜಮೈಕಾಗೆ ಭಾರತವು ನೆರವಿನ ಹಸ್ತವನ್ನು ನೀಡಿದೆ. ಸುಮಾರು 60 ಟನ್ ಔಷಧಿ, ವೈದ್ಯಕೀಯ ಸಾಮಗ್ರಿಗಳನ್ನು ಕಳುಹಿಸಿಕೊಡಲಾಯಿತು. ಕಳೆದ 18 ವರ್ಷಗಳಿಂದ ಕನ್ನಡಿಗರ ಮನೆ ಮಾತಾಗಿರುವಂತಹ TV9 ಕನ್ನಡಕ್ಕೆ 10 ನ್ಯಾಷನಲ್ ಟೆಲಿವಿಷನ್ ಅವಾರ್ಡ್ ದೊರೆತಿದೆ. ದೆಹಲಿಯ ಖಾಸಗಿ ಹೋಟೆಲ್ನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ವಿತರಿಸಲಾಯಿತು. ಅತ್ಯುತ್ತಮ ನಿರೂಪಕ ವಿಭಾಗದಲ್ಲಿ ಹಿರಿಯ ನಿರೂಪಕರಾದಂತಹ ರಂಗನಾಥ್ ಭಾರದ್ವಾಜ್ಗೆ ನ್ಯಾಷನಲ್ ಟೆಲಿವಿಷನ್ ಅವಾರ್ಡ್ ಒಲಿದಿದೆ. ಅತ್ಯುತ್ತಮ ಪ್ರೈಮ್ ಟೈಮ್ ನ್ಯೂಸ್ ಆಂಕರ್ ಆಗಿ ನಿರೂಪಕ ಮಾಲ್ತೇಶ್ ಜೋನಕಲ್ಗೆ ನ್ಯಾಷನಲ್ ಟೆಲಿವಿಷನ್ ಅವಾರ್ಡ್ಗೆ ಭಾಜನರಾಗಿದ್ದಾರೆ. TV9 ನೆಟ್ವರ್ಕ್ MD CEO ವರುಣ್ ದಾಸ್ ನಡೆಸಿಕೊಡುವಂತಹ ಡುಲಾಗ್ ಕಾರ್ಯಕ್ರಮಕ್ಕೆ NT ಅವಾರ್ಡ್ ದೊರೆತಿದೆ. TV9 ನೆಟ್ವರ್ಕ್ನ ಸಹೋದರ ಸಂಸ್ಥೆಗಳಾದಂತಹ TV9 ತೆಲುಗು, ಭಾರತವರ್ಷ್, ನ್ಯೂಸ್ 9 ಹಾಗೆ TV9 ಗುಜರಾತ್, TV9 ಮರಾಠಿ, TV9 ಬಾಂಗ್ಲಾ ಕೂಡ ಪ್ರಶಸ್ತಿ ಗಿಟ್ಟಿಸಿಕೊಂಡಿದೆ. ಆಸ್ಟ್ರೇಲಿಯಾ ವಿರುದ್ಧದ 3ನೇ ಟೆಸ್ಟ್ ಮ್ಯಾಚ್ ನಿನ್ನೆಯಿಂದ ಆರಂಭ ಆಗಿದ್ದು ವಿರಾಟ್ ಕೊಹ್ಲಿ ಹೊಸ ದಾಖಲೆಯನ್ನು ಬರೆದಿದ್ದಾರೆ. ಕೊಹ್ಲಿ 100ನೇ ಪಂದ್ಯ ಆಡಿದ ದಾಖಲೆ ಬರೆದಿದ್ದಾರೆ. 110 ಪಂದ್ಯಗಳನ್ನು ಆಡಿರುವಂತಹ ಸಚಿನ್ ಮೊದಲ ಸ್ಥಾನದಲ್ಲಿದ್ದಾರೆ. RCBಗಾಗಿ ಆಡಲು ಸಾಕಷ್ಟು ಇಷ್ಟಪಡ್ತೇನೆ ಅಂತ ರಜತ್ ಪಾಟಿದಾರ್ ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ. ತಂಡದಲ್ಲಿ ನನ್ನ ಉಳಿಸಿಕೊಂಡಿದ್ದು ಆತ್ಮವಿಶ್ವಾಸ ಹೆಚ್ಚಿಸಿದೆ ಅಂತ ರಜತ್ ಪಾಟಿದಾರ್ ಹೇಳಿದ್ದಾರೆ. ರಾಜ್ಯ ಚಲನಚಿತ್ರ ವಾಣಿಜ್ಯ ಮಂಡಳಿ ಚುನಾವಣಾ ಫಲಿತಾಂಶ ಪ್ರಕಟಗೊಂಡಿದೆ. ಸಾರಾ ಗೋವಿಂದ ಬಣವು ಮಂಡಳಿಯ ಚುಕ್ಕಾಣಿ ಹಿಡಿದಿದೆ. ನೂತನ ಅಧ್ಯಕ್ಷರಾಗಿ ನರಸಿಂಹಲು ಹಾಗೂ ಉಪಾಧ್ಯಕ್ಷರಾಗಿ ಸಫೈರ್ ವೆಂಕಟೇಶ್ ಆಯ್ಕೆಯಾಗಿದ್ದಾರೆ. ಚಲನಚಿತ್ರ ವಾಣಿಜ್ಯ ಮಂಡಳಿ ಕಾರ್ಯದರ್ಶಿಯಾಗಿ ವೀರೇಶ್ ಹಾಗೂ ಚಿತ್ರಮಂದಿರದ ಮಾಲೀಕ ಕುಶಾಲ್ ಆಯ್ಕೆಯಾಗಿದ್ದಾರೆ. ನಿರ್ಮಾಪಕ ವಲಯದಿಂದ ಕಾರ್ಯದರ್ಶಿಯಾಗಿ ಪ್ರವೀಣ್ ಕುಮಾರ್ ಆಯ್ಕೆಯಾಗಿದ್ದಾರೆ.